ತುಮಕೂರು ಗ್ರಾಮಾಂತರ ಶಾಸಕರಾಗಿರುವ ಸುರೇಶ್ ಗೌಡ ಮಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ, ಕಪಾಳ ಮೋಕ್ಷ ಮಾಡಿರುವ ಸಿಸಿಟಿವಿ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಗಳು ಹಲ್ಲೆಯನ್ನ ಮಾಡಿದಾಳೆ. ಉಕ್ಕಡಗಾತ್ರಿ ದೇಗುಲದ ಆವರಣದಲ್ಲಿ ಈ ಒಂದು ಘಟನೆ ನಡೆದಿರುವುದು. ಅದರ ಸಿಸಿಟಿವಿಯ ದೃಶ್ಯಾವಳಿಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಕಪಾಳ ಮೋಕ್ಷ ಮಾಡಿದ್ದಾಳೆ ಅವರ ಮಗಳು, ಸುರೇಶ್ ಗೌಡ ಅವರ ಮಗಳು. ಉಕ್ಕಡಗಾತ್ರಿ ದೇಗುಲದ ಆವರಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಹಿಳಾ PSI ಮೇಲೆ ದರ್ಪವನ್ನ ಮೆರೆದಿದ್ರು ಸುರೇಶ್ ಗೌಡ ಪುತ್ರಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಭೀಮನ ಅಮಾವಾಸ್ಯೆ ದಿನ ಗಲಾಟೆ ನಡೆದಿತ್ತು. PSI ಸವಿತಾ ಬಿ ಪಾಟೀಲ್ ಹಾಗೂ ಐಶ್ವರ್ಯ ನಡುವೆ ಗಲಾಟೆಯಾಗಿತ್ತು. ಗರ್ಭಗುಡಿಯ ಮುಂಭಾಗದಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು. ಕ್ಯಾತನಹಳ್ಳಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾತನಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದೀಗ ನ್ಯೂಸ್ 18 ಕನ್ನಡಕ್ಕೆ ಅದರ ಸಿಸಿಟಿವಿಯ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಆಗಸ್ಟ್ 14ರಂದು ಭೀಮನ ಅಮಾವಾಸ್ಯೆ ದಿನ ಈ ಒಂದು ಘಟನೆ ನಡೆದಿತ್ತು. ಕಪಾಳ ಮೋಕ್ಷ ಮಾಡಿರೋದು ಕೂಡ ಇದೀಗ ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಎಲ್ಲವೂ ಕೂಡ ಕಾಣಿಸಿದೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಶಾಸಕರ ಸುಪುತ್ರಿಯ ದರ್ಪ ಯಾವ ರೀತಿಯಾಗಿದೆ. ಶಾಸಕ ಸುರೇಶ್ ಗೌಡ ಮಗಳು ಅಲ್ಲಿ ಹಲ್ಲೆಯನ್ನ ಮಾಡಿದ್ದು, ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಐಶ್ವರ್ಯ ಅವರು ಈ ರೀತಿಯಾಗಿ ಮಾಡಿರುವಂತಹ ವಿಚಾರ, ಯಾಕಂದ್ರೆ ಯಾವುದೇ ಒಂದು ಅಧಿಕಾರಿಗಳ ಬಗ್ಗೆ ಹೊಡೆಯೋದಿಕ್ಕೆ ಬಡಿಯೋದಿಕ್ಕೆ ಯಾರಿಗೂ ಕೂಡ ಹಕ್ಕು ಕೂಡ ಇಲ್ಲ. ಮಂಡ್ಯದ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ಈ ಒಂದು ಗಲಾಟೆ ನಡೆದಿರೋದು. ಭೀಮನ ಅಮಾವಾಸ್ಯೆ ದಿನ ಗರ್ಭಗುಡಿಯ ಒಳ ಬಿಡುವ ವಿಚಾರಕ್ಕೆ ಗಲಾಟೆಯಾಗಿತ್ತು. ಅದರಲ್ಲೂ ಕೂಡ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ಇವರು ಅಲ್ಲಿ ಕೈ ಮಾಡಿರೋದು, ಕಪಾಳ ಮೋಕ್ಷ ಮಾಡಿರೋದು, ಅಧಿಕಾರಿಗೆ ಹೊಡೆದಿರುವಂತದ್ದು. ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲೇ ಈ ಒಂದು ಹೊಡೆದಿರೋದು. ಸೊ ಇದೀಗ PSI ಸವಿತಾ ಬಿ ಪಾಟೀಲ್ ಹಾಗೂ ಶಾಸಕ ಸುರೇಶ್ ಗೌಡ ಪುತ್ರಿಯ ನಡುವೆ ನಡೆದಿರುವಂತಹ ಗಲಾಟೆಯ ದೃಶ್ಯಾವಳಿಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ದೇವಸ್ಥಾನದ ಗರ್ಭಗುಡಿಯ ಮುಂದೆ ಕೈ ಮಿಲಾಯಿಸಿಕೊಂಡಿದ್ದಾರೆ ಇಬ್ರು ಕೂಡ. ಗಲಾಟೆ ಆದ ಬಳಿಕ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ PSI ಸವಿತಾ ಪಾಟೀಲ್ ಅವರು. ಆ ಸಂದರ್ಭದಲ್ಲಿ ಪ್ರತಿ ದೂರನ್ನ ಕೊಟ್ಟರು ಕೂಡ ದೂರು ಸ್ವೀಕರಿಸಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಆದ್ರೆ ಈಗ ಯಾರು ಏನ್ ಮಾಡಿದ್ದಾರೆ ಅನ್ನೋದು ಸಿಸಿಟಿವಿಯ ದೃಶ್ಯಾವಳಿಗಳೇ ಹೇಳುತ್ತೆ. ಅಲ್ಲಿದ್ದಂತಹ ಭಕ್ತರು ನೋಡ್ತಾ ಇದ್ದಾರೆ ಏನ್ ಆಗ್ತಾ ಇಲ್ಲಿ, ಯಾವ ರೀತಿಯಾಗಿ ಗಲಾಟೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಗರ್ಭಗುಡಿಯ ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಕೃತ್ಯವನ್ನ ಮಾಡಿರುವಂತದ್ದು. ಈಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಶಾಸಕ ಸುರೇಶ್ ಗೌಡ ಅವರ ಮಗಳು ಮಾಡಿರುವಂತಹ ದರ್ಪದ ಕೆಲಸ ಇಲ್ಲಿ. ಈಗಾಗಲೇ ಅಲ್ಲಿ ಸಾಕಷ್ಟು ಪೊಲೀಸರು ಬಂದು ಅಲ್ಲಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೇನೆ ಹಲ್ಲೆ ಮಾಡಿರೋದು, ಅದರಲ್ಲೂ ಕೂಡ ಗರ್ಭಗುಡಿಗೆ ಹೋಗೋದಕ್ಕೆ ಬಿಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಂತಹ ಒಂದು ಹಲ್ಲೆ ಮಾಡಿರೋದು, ಪ್ರತಿ ದೂರು ದಾಖಲಿಸಲಿಲ್ಲ ಅನ್ನುವಂತಹ ಆರೋಪ ಮಾಡಿದ್ರು. ಆದ್ರೆ ಇದೀಗ ಇಡೀ ಚಿತ್ರಣವೇ ಅಲ್ಲಿ ಗೊತ್ತಾಗಿದೆ. ಏನೇನು ಆಗಿತ್ತು ಅಲ್ಲಿ, ಯಾವ ರೀತಿಯಾಗಿ ಅಲ್ಲಿ ದರ್ಪವನ್ನ ಮೆರೆದಿದ್ದಾರೆ ಶಾಸಕರ ಪುತ್ರಿ ಅಂತ ಹೇಳಿ. ಖಂಡಿತ ನವಿತಾ, ಏನು ಆಗಸ್ಟ್ 14ನೇ ತಾರೀಕು ಅಂದ್ರೆ ಭೀಮನ ಅಮಾವಾಸ್ಯೆ ದಿನ ಈ ಒಂದು ದುರ್ಘಟನೆ ಏನು ಮಂಡ್ಯದ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವ್ಯಾಪಕ ಚರ್ಚೆಗೆ ಗ್ರಾಸ ಕೂಡ ಆಗಿತ್ತು. ಯಾಕಂದ್ರೆ ಶಾಸಕರ ಪುತ್ರಿಯಾಗಿರ್ತಕ್ಕಂಥ ಐಶ್ವರ್ಯ ಅವರು PSI ಅಂದ್ರೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಆ ಹಲ್ಲೆಗೆ ಒಳಗಾದಂತ ಪೊಲೀಸ್ ಅಧಿಕಾರಿಗೂ ಕೂಡ ಕ್ಯಾತನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಇದು FIR ಕೂಡ ಆಗಿತ್ತು. ಆದ್ರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಇಲ್ಲಿ ಯಾರದ್ದು ತಪ್ಪು ಅನ್ನುವಂತ ವಿಚಾರ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೀತಾ ಇತ್ತು. ಒಂದು ಕಡೆ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸವಿತಾ ಪಾಟೀಲ್ ಅವರು ಕೊಟ್ಟಂತ ದೂರನ್ನ ತೆಗೆದುಕೊಂಡು ಪೊಲೀಸರು FIR ಅನ್ನ ಮಾಡಿದ್ದಾರೆ. ಆದ್ರೆ ಇತ್ತ ಪ್ರತಿ ದೂರನ್ನ ಕೊಟ್ಟಂತ ಐಶ್ವರ್ಯ ದೂರನ್ನ ತೆಗೆದುಕೊಂಡು FIR ಅನ್ನ ಮಾಡಿಲ್ಲ ಅನ್ನುವಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ನಡುವೆ ಈಗ ಆ ಒಂದು CCTV ಫುಟೇಜ್ ಈಗ ನಮ್ಮ ನ್ಯೂಸ್ 18ಗೆ ಲಭ್ಯ
ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಅವತ್ತು ಘಟನೆ ಏನ್ ನಡೀತು ಅನ್ನುವಂತ ವಿಚಾರ ಈಗ ಈ ಒಂದು CCTV ಫುಟೇಜ್ ನಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಗರ್ಭಗುಡಿಗೆ ಬಿಡುವಂತ ವಿಚಾರದಲ್ಲಿ ಮೊದಲು ಏನು ಐಶ್ವರ್ಯ ಅವರು ಆ ಪೊಲೀಸ್ ಅಧಿಕಾರಿಯ ಬಳಿ ಆಗಮಿಸುವಂತದ್ದು, ಅಲ್ಲಿ ಇಬ್ಬರ ನಡುವೆ ಅಂದ್ರೆ ಒಳ ಬಿಡುವಂತ ವಿಚಾರಕ್ಕೆ ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ, ಅಂದ್ರೆ ವಾಗ್ವಾದ ನಡೆಯುತ್ತೆ. ನಡೆದಂತ ಸಂದರ್ಭದಲ್ಲಿ ಐಶ್ವರ್ಯ ಅವರು ಆ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡುವಂತದ್ದು, ಜೊತೆಗೆ ಇದಾದ ಬಳಿಕ ಇಬ್ಬರ ನಡುವೆ ಅಂದ್ರೆ ಕೈ ಮಿಲಾಯಿಸುವಂತ ಕೆಲಸ ಕೂಡ ಅಲ್ಲಾಗಿರುವಂತದ್ದು. ಘಟನೆಯ ಬಗ್ಗೆ ಈ CCTV ಫುಟೇಜ್ ಒಂದಷ್ಟು ಸದ್ಯಕ್ಕೆ ಅಂದ್ರೆ ಏನು ಅವತ್ತು ನಡೆದಂತ ಘಟನೆ ಏನಿತ್ತು, ಸಾಕಷ್ಟು ಗೊಂದಲಗಳೇನಾಗಿತ್ತು, ಸಾಕಷ್ಟು ಚರ್ಚೆಗಳೇನ್ ನಡೀತಾ ಇತ್ತು, ಅದೆಲ್ಲದಕ್ಕೂ ಒಂದು ರೀತಿ ಈ ಒಂದು CCTV ಫುಟೇಜ್ ಸಿಕ್ಕಿರೋದು ಒಂದು ರೀತಿ ಏನು ಆ PSI ಮೇಲೆ ಅಲ್ಲೇ ಏನಾಯ್ತು ಅದಕ್ಕೆ ಪುಷ್ಟಿ ನೀಡುವಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ನವಿತಾ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಲಾಗಿದೆ, ವಿಚಾರಣೆ ಈಗ ಆಗ್ತಾ ಇದೆಯಾ ಹೇಗೆ? ಯಾಕಂದ್ರೆ ಒಂದ್ ಕಡೆ ಐಶ್ವರ್ಯ ಅವರು ಕಪಾಳ ಮೋಕ್ಷ ಮಾಡಿರೋದು, ಮತ್ತೊಂದ್ ಕಡೆ PSI ಕೂಡ ಅಲ್ಲಿ ಅವರಿಗೆ ಹೊಡೆಯುವಂತಹ ಪ್ರಯತ್ನ ಆಯ್ತು ಅಲ್ಲಿ. ಆಮೇಲೆ ನಂತರ ಎಲ್ಲರೂ ಕೂಡ ಪೊಲೀಸರು ಬಂದು ಅವರನ್ನ ಸಮಾಧಾನ ಮಾಡುವಂತಹ ಕೆಲಸಗಳು, ಆನಂತರ ಗಲಾಟೆ ಬಿಡಿಸುವ ಕೆಲಸಗಳಾಯ್ತು. ಆ ನಂತರದ ಈಗ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ? ಖಂಡಿತ ನವಿತಾ, ಸವಿತಾ ಪಾಟೀಲ್ ಅವರು ಕೊಟ್ಟಂತ ದೂರು ಅಂದ್ರೆ PSI ಆಗಿರತಕ್ಕಂತ ಸವಿತಾ ಅವರು ಕೊಟ್ಟಂತ ದೂರನ್ನ ಕ್ಯಾತನಹಳ್ಳಿ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು FIR ಅನ್ನು ಕೂಡ ಮಾಡ್ಕೊಂಡಿದ್ರು. ಇದಾದ ಬಳಿಕ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾದ ಬಳಿಕ ಇದನ್ನ ಸೀರಿಯಸ್ ಆಗಿ ಮಂಡ್ಯ ಪೊಲೀಸರು ತೆಗೆದುಕೊಂಡಿದ್ರು. ಅಂದ್ರೆ ಯಾರದ್ದು ತಪ್ಪು ಈ ಒಂದು ವಿಚಾರದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ರು. ಮಂಡ್ಯದ DYSP ಆಗಿರ್ತಕ್ಕಂತ ಅಂದ್ರೆ ಮಂಡ್ಯ ಲಿಮಿಟ್ಗೆ ಬರುವಂತ DYSPಗೆ ಈ ಒಂದು ಪ್ರಕರಣವನ್ನ ವರ್ಗಾಯಿಸಿದ್ರು. ಅವರು ಈ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾರದ್ದು ತಪ್ಪು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ಅಂದ್ರೆ ಸವಿತಾ ಅವರು ಕೊಟ್ಟಿರ್ತಕ್ಕಂಥ FIR ಅನ್ನು ಕೂಡ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತದ್ದು. ಮತ್ತಷ್ಟು ತನಿಖೆಯನ್ನ ಅಂದ್ರೆ ಈ ವಿಚಾರವಾಗಿ ಶಾಸಕರ ಪುತ್ರಿಯಾಗಿರ್ತಕ್ಕಂಥ ಐಶ್ವರ್ಯ ಅವ್ರನ್ನ ವಿಚಾರಣೆ ಮಾಡ್ಬೇಕಾದಂತ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಮತ್ತಷ್ಟು ತನಿಖೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಐಶ್ವರ್ಯ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸರು ಅಂತಕ್ಕಂಥದ್ನ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಆರೋಪ ಕೇಳಿ ಬಂದಂತ ಸಂದರ್ಭದಲ್ಲಿ, ದೂರು ದಾಖಲಾದಂತ ಸಂದರ್ಭದಲ್ಲಿ FIR ಆದ ಬಳಿಕ ಆರೋಪಿತರು ಯಾರಿರ್ತಾರೆ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂತದ್ದು ಠಾಣೆಗೆ ಪ್ರೊಸೀಜರ್ ಇರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನಷ್ಟೇ ಮಾಡ್ತಾ ಇದ್ದಾರೆ. ಆರೋಪಿ ಸ್ಥಾನದಲ್ಲಿ ಹಾಗೆ ಸಂಪರ್ಕದಲ್ಲಿ ಸುನೀಲ್, ಐಶ್ವರ್ಯ ಮೇಲೆ PSI ಇಂದಲೂ ಕೂಡ ಕಪಾಳ ಮೋಕ್ಷ ಆಗಿದೆ. ಅಲ್ಲಿ ನಿಮ್ಗೆ ನಾವು ದೃಶ್ಯಗಳಲ್ಲಿ ತೋರಿಸಿದ್ವಲ್ಲ, ಮೊದಲು ಅಲ್ಲಿ ಐಶ್ವರ್ಯ ಅವರು ಕಪಾಳ ಹೊಡಿತಾರೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗೆ. ಆ ಸಂದರ್ಭದಲ್ಲಿ ಅವರು ಇಮಿಡಿಯೇಟ್ ಆಗಿ ಅವರು ಕೂಡ ಅಲ್ಲಿ ಹೊಡಿತಾರೆ. ಮೊದಲು ಸವಿತಾ ಮೇಲೆ ಹಲ್ಲೆ ಮಾಡಿದ್ರು ಐಶ್ವರ್ಯ, ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಐಶ್ವರ್ಯ ಮೇಲೂ ಕೂಡ ಸವಿತಾ ಅವರು PSI ಸವಿತಾ ಅವರು ಹೊಡಿತಾರೆ, ಕಪಾಳ ಮೋಕ್ಷ ಮಾಡ್ತಾರೆ. ಆ ನ್ಯೂಸ್ 18 ನಲ್ಲಿ ಆ ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಮ್ಮ ಚಾನೆಲ್ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಏನೇನು ಆಯ್ತು, ಆ ಘಟನೆ ಹೇಗಾಯ್ತು, ಯಾವ ರೀತಿಯಾಗಿ ಗಲಾಟೆ ನಡೆಯಿತು, ಗರ್ಭಗುಡಿಗೆ ಒಳಗೆ ಹೋಗೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಮೊದಲು ಏನೇನು ಆಯ್ತು ಅನ್ನುವ ದೃಶ್ಯ ನೋಡಿ. ಫಸ್ಟ್ ಹೊಡಿತಾರೆ, ಇಮಿಡಿಯೇಟ್ ಆಗಿ ನೋಡಿ PSI ಸವಿತಾ ಅವರು ಅಲ್ಲಿ ಅವರಿಗೆ ಹೊಡಿತಾರೆ. ಆಗ ಎಲ್ಲ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ, ಅಲ್ಲೇ ಇದ್ದಂತಹ ಸಿಬ್ಬಂದಿಗಳು ಬರ್ತಾರೆ, ಅವರ ಬಿಡಿಸುವಂತ ಕೆಲಸ ಮಾಡ್ತಾರೆ, ಅವರನ್ನ ಸಮಾಧಾನ ಮಾಡಿ ಆ ಕಡೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಗರ್ಭಗುಡಿಗೆ ಕರ್ಕೊಂಡು ಅಂದ್ರೆ ಹೋಗೋದಕ್ಕೆ ಬಿಡ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಮಾತಿನ ಚಿಕ್ಕಮಕ್ಕಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಐಶ್ವರ್ಯ ಅವರು PSI ಸವಿತಾ ಮೇಲೆ ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ, ಕಪಾಳ ಮೋಕ್ಷ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಸವಿತಾ ಅವರು ಕೂಡ ಅವರಿಗೆ ಅದೇ ರೀತಿಯಾಗಿ ಕಪಾಳ ಮೋಕ್ಷ ಮಾಡುವಂತಹ ದೃಶ್ಯಾವಳಿಗಳು ಇದೀಗ ನ್ಯೂಸ್ 18 ನಲ್ಲಿ ನೋಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಈಗ ಮತ್ತೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಅಂದ್ರೆ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಆದ್ರೆ ಒಂದು ಗರ್ಭಗುಡಿಗೆ ಹೋಗೋದಕ್ಕೆ ಬಿಡ್ಲೇ ಇಲ್ಲ. ಈಗ ಜನಸಾಮಾನ್ಯರಿಗೊಂದು ರೂಲ್ಸು ಅಥವಾ ಪ್ರಭಾವಿಗಳಿಗೊಂದು ರೂಲ್ಸ್ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದೆ ಅಂತ ಹೇಳಿ ಈ ರೀತಿಯಾದಂತಹ ಇವರ ನಡವಳಿಕೆಗಳು. ಖಂಡಿತ ನವಿತಾ, ಆದ್ರೆ ಇಲ್ಲಿ ಐಶ್ವರ್ಯ ಅವರು ಕೊಡುವಂತ ಕಾರಣ ಏನು ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳಿದ್ರು, ಹೀಗಾಗಿ ಜೊತೆಗೆ ಅವರು ಕೂಡ ಪೊಲೀಸ್ ಅಧಿಕಾರಿಯ ಪತ್ನಿ ಆಗಿರೋದ್ರಿಂದ, ಜೊತೆಗೆ ಶಾಸಕರ ಪುತ್ರಿ ಆಗಿರೋದ್ರಿಂದ ಸಣ್ಣ ಮಕ್ಕಳಿದ್ರು, ಹೀಗಾಗಿ ಗರ್ಭಗುಡಿಗೆ ಬಿಡ್ಬೇಕಾಗಿತ್ತು ಅನ್ನುವಂತ ಆಗ್ರಹ ಅವ್ರದ್ದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇವರು ಮೊದಲೇ ಏನು ಪೊಲೀಸ್ ಅಧಿಕಾರಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ, ಅಂದ್ರೆ ಗರ್ಭಗುಡಿಗೆ ಬಿಟ್ಟು ಕೊಡಿ, ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಸವಿತಾ ಅವರು ಆ ಗರ್ಭಗುಡಿ ಪ್ರವೇಶಕ್ಕೆ ನಿರಾಕರಿಸಿದ್ರು ಅನ್ನುವಂಥದ್ದು ಅವರ ಆರೋಪ ಆಗಿರ್ತಕ್ಕಂಥದ್ದು. ಯಾಕಂದ್ರೆ
ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು. ಅಂದ್ರೆ ಭೀಮನ ಅಮಾವಾಸ್ಯೆ ಆಗಿದ್ರಿಂದ ಆರತಿ ಉಕ್ಕಡದಲ್ಲಿ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಲೈನ್ ಕ್ಯೂ ತುಂಬಾ ಇದ್ದಿದ್ರಿಂದ ಐಶ್ವರ್ಯ ಅವರು ಒಳಗೆ ಬಿಡೋದಿಕ್ಕೆ ಮನವಿಯನ್ನ ಮಾಡಿದ್ರು ಪ್ರಾಥಮಿಕವಾಗಿ ಅನ್ನುವಂಥದ್ದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ಗರ್ಭಗುಡಿಗೆ ಬಿಟ್ರೆ ಉಳಿದಂತ ಭಕ್ತರು ಗಲಾಟೆಯನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಸವಿತಾ ಅವರು ಅವರಿಗೆ ಹೇಳಿದ್ದಾರೆ. ಅಂದ್ರೆ ಅವ್ರಿಗೆ ಮನವರಿಕೆಯನ್ನ ಮಾಡ್ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಆದ್ರೂ ಕೂಡ ಇದಾದ ಬಳಿಕ ಐಶ್ವರ್ಯ ಅವರು ಆಯ್ತು ಅಂತ ಅವರು ಕೂಡ ಸೈಡ್ ಅಲ್ಲಿ ಇದ್ರು. ಅದಾದ ಬಳಿಕ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಗರ್ಭಗುಡಿ ಬಳಿ ಬರ್ತಾರೆ ಅನ್ನುವಂತ ವಿಚಾರವನ್ನ ಐಶ್ವರ್ಯ ಅವರು ಹೇಳ್ತಾ ಇರತಕ್ಕಂಥದ್ದು. ಅಂದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಐಶ್ವರ್ಯ ಅವರು ಸಹಜವಾಗಿ ಸವಿತಾ ಅವರನ್ನ ನನ್ನನ್ನ ಬಿಡ್ಲಿಲ್ಲ, ಆದ್ರೆ ಬೇರೆ ನಿಮ್ಮ ಪೊಲೀಸ್ ಇಲಾಖೆಯವರನ್ನೇ ಬಿಡ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ಮೇಲೆ ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೆದು ಐಶ್ವರ್ಯ ಅವರು ಕೈ ಮಾಡ್ತಾರೆ. ಜೊತೆಗೆ ಅದಾದ ಬಳಿಕ ಸವಿತಾ ಅವರು ಕೂಡ ಅವ್ರ ಮೇಲೆ ಕೈಯನ್ನ ಮಾಡುವಂತದ್ದು. ಇದು ಅಂದ್ರೆ CCTV ಏನ್ ದೃಶ್ಯದಲ್ಲಿ ಕಾಣ್ತಾ ಇರುವಂತೆ ಮೊದಲು ಐಶ್ವರ್ಯ ಅವರೇ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅದಾದ ಬಳಿಕ ಸವಿತಾ ಅವರು ಕೂಡ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಜೊತೆಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಐಶ್ವರ್ಯ ಅವರು ಕೊಟ್ಟ ದೂರನ್ನ ತೆಗೆದುಕೊಂಡಿಲ್ಲ, ಪೊಲೀಸರೇ ಕೊಟ್ಟಂತಹ ದೂರನ್ನ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಶಾಸಕರ ಪುತ್ರಿ ಜೊತೆಗೆ ಪೊಲೀಸ್ ಅಧಿಕಾರಿಯ ಪತ್ನಿ ಅನ್ನುವಂತ ಕಾರಣಕ್ಕೆ ಅವರನ್ನ ಇದುವರೆಗೂ ಕೂಡ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತದ್ದು, ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತದ್ದು, ಅವರಿಗೆ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸದ್ಯಕ್ಕೆ. ನವಿತಾ, ಥ್ಯಾಂಕ್ ಯು ಸುನೀಲ್. ಡೀಟೇಲ್